ಬೇರೆಯಲ್ಲ, ಭಗವಂತನ ಗುಣಗಳು ಬೇರೆಯಲ್ಲ. ದೇವರು ವಿಶ್ವವ್ಯಾಪಿಯಾದಂತೆ ಭಗವಂತನ ಒಂದೊಂದು ಗುಣವೂ ವಿಶ್ವವ್ಯಾಪಿಯಾದದ್ದು. ಭಗವಂತನ ಒಂದೊಂದು ಗುಣಗಳು ವಿಶ್ವಕ್ಕೆ ಕಾರಣವಾದದ್ದು. ಆತ್ಮ ಮೃದುಪೂರ್ವಂಚ ಭಾಷತೆ. ಸಾಮಾನ್ಯವಾಗಿ ಅಪರಿಪಕ್ವ ಮನಸ್ಸಿರುವಂತಹ ವ್ಯಕ್ತಿಯ ಮನಸ್ಥಿತಿ ಉದ್ವಿಗ್ನವಾಗಿರುತ್ತದೆ. ಮನಸ್ಸು ಅಪಕ್ವವಾದದ್ದರಿಂದಲೇ ಉದ್ವಿಗ್ನವಾಗಿರುತ್ತದೆ. ಸಣ್ಣ ಪುಟ್ಟ ಏರುಪೇರುಗಳು ಜೀವನದಲ್ಲಿ ನಡೆದಾಗಲೂ ಕೂಡ ಸಹಿಸಿಕೊಳ್ಳುವ ಶಕ್ತಿ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ ಇರುತ್ತೆ, ಪ್ರಶಾಂತತೆ ಇರೋದಿಲ್ಲ. ಯಾವ ವ್ಯಕ್ತಿ ವಿವೇಕಿಯಾಗಿದ್ದಾನೆ, ಸಾಕಷ್ಟು ಅನುಭವಗಳನ್ನು ಪಡೆದುಕೊಂಡು ಮನಸ್ಸನ್ನು ಪಕ್ವ ಮಾಡಿಕೊಂಡಿದ್ದಾನೆ, ಬೇಕಾದಷ್ಟು ಸಿಹಿ ಕಹಿಗಳನ್ನು ಅನುಭವಿಸಿದ್ದಾನೆ, ಅಂತಹ ವ್ಯಕ್ತಿಗೆ ಸಣ್ಣ ಪುಟ್ಟ ಏರುಪೇರುಗಳಾದಾಗ, ಸುಖ ದುಃಖಗಳು ಬಂದಾಗ ಮನಸ್ಸು ಸ್ಥಿಮಿತದಲ್ಲಿರುತ್ತೆ, ಪ್ರಕ್ಷುಬ್ಧವಾಗೋದಿಲ್ಲ. ಅಂತಹ ಘಟನೆಗಳನ್ನು ಬಂದಾಗ ಹೇಗೆ ತಾನು ಹಿಂದೆ ದಾಟಿ ಬಂದದ್ದುಂಟು ಅನ್ನುವ ನೆನಪು ಅವನಿಗೆ ಈಗ ಸಮಾಧಾನವನ್ನು ನೀಡುತ್ತದೆ, ಧೈರ್ಯವನ್ನು ತುಂಬುತ್ತದೆ. ಒಬ್ಬ ಸಾಮಾನ್ಯ ವಯೋವೃದ್ಧನಲ್ಲಿಯೇ ಈ ತರಹದ ಒಂದು ಪ್ರಶಾಂತತೆ ಇರಬೇಕಾದರೆ ಯಾವ ಭಗವಂತ ಅನಾದಿನಿತ್ಯ ನಿರ್ದುಃಖ ನಿರ್ದೋಷನಾಗಿದ್ದಾನೆ, ಅಂತಹ ಭಗವಂತನಿಗೆ ಪ್ರಪಂಚದೊಳಗಿನ ಯಾವುದೇ ತರಹದ ಘಟನೆಗಳಿರ್ಬೋದು, ಅದು ಯಾವುದೂ ಭಗವಂತನಲ್ಲಿ ಪ್ರಕ್ಷೋಭವನ್ನು ತರೋದಿಲ್ಲ. ಪ್ರಶಾಂತಾತ್ಮ, ಯಾವಾಗಲೂ ಆನಂದ ಪರಿಪೂರ್ಣವಾದಂತಹ ಮನಸ್ಸು ಪರಮಾತ್ಮನದು. ಎಂತಹ ಶತ್ರುಗಳಿರಲಿ, ದೇವರನ್ನು ನಿಂದೆ ಮಾಡುವವರಿರ್ಬೋದು, ಪ್ರತ್ಯಕ್ಷವಾಗಿ ದೇವರ ವಿರೋಧವನ್ನು ಮಾಡುವವರಾಗಿರಬಹುದು, ಯಾರೇ ಇರಲಿ, ಏನಿದ್ರೂ ಭಗವಂತನ ಮನಸ್ಸಿನಲ್ಲಿ ವಿಕಾರ ಇಲ್ಲ. ಕಾರಣ ಇಷ್ಟೇ, ಬಂದಂತಹ ಯಾವ ವ್ಯಕ್ತಿಗಳಾದರೂ ಅವನ ಅಧೀನರು. ಅವನನ್ನು ಸೋಲಿಸುವ, ಅವನ ಮನಸ್ಸಿಗೆ ವಿರುದ್ಧ ಮಾಡುವ, ಸಂಹಾರ ಮಾಡುವ ಯಾವ ಶಕ್ತಿ ತಾಕತ್ತುಗಳಿದ್ದವರು ಅವನ ಎದುರಿಗೆ ಬರಲಾರರು, ಇಲ್ಲವೇ ಇಲ್ಲ ಅಂಥವರು. ಅಂದಮೇಲೆ ಯಾರು ಬಂದರೂ ಏನು ಭಯ ಆಗಬೇಕಾಗಿದೆ? ಘಟನೆಗಳು ಏನೇ ನಡೆದರೂ ಅವನ ಇಚ್ಛೆಗೆ ತಕ್ಕ ಹಾಗೆ ನಡೆಯುತ್ತೆ, ಅವನ ಮನಸ್ಸಿನಲ್ಲಿ ಏನು ವಿಕಾರ ಆಗಬೇಕಾಗಿದೆ? ಹಾಗಾಗಿ ಪ್ರಶಾಂತಾತ್ಮ, ಯಾವಾಗಲೂ ಆನಂದಪೂರ್ಣವಾದ ಸಮಾಧಾನ ಇರುವಂತಹ ಮನಸ್ಸು ಪರಮಾತ್ಮನಿಗಿದೆ. ಇದು ದೇವರಲ್ಲಿರಿ ನಾವು ಚಿಂತನೆ ಮಾಡಬೇಕಾದ ಗುಣ. ದೇವರಿಂದ ಕಲಿಯಬೇಕಾದ ಗುಣ ಏನು, ಆದರ್ಶ ಏನು ಅಂದರೆ, ಆ ಯೋಗ್ಯತೆ ದೇವರಿಗೆ ಮಾತ್ರ. ಆದರೆ ನಾವು ಪ್ರಶಾಂತಾತ್ಮರಾಗಬೇಕು. ನಾವು ದೇವರಂತೆ ಪರಿಪೂರ್ಣರಾದದ್ದರಿಂದ ಪ್ರಶಾಂತಾತ್ಮರಾಗಲು ಸಾಧ್ಯವಾಗದೇ ಇದ್ದರೂ ಕೂಡ ಪರಿಪೂರ್ಣನಾದ ಭಗವಂತನನ್ನು ನೆನೆಸಿ ಪ್ರಶಾಂತಾತ್ಮರಾಗಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನಾನು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳು ಬರ್ತಾ ಇರ್ತವೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಒಂದು ಸಣ್ಣ ದುಃಖದ ಪ್ರಸಂಗ ಬಂದ ಮಾತ್ರಕ್ಕೆ ಮನಸ್ಸಿನಲ್ಲಿರುವಂತಹ ಸ್ಥಿಮಿತತೆಯನ್ನು, ಧೈರ್ಯವನ್ನು ಕಳೆದುಕೊಳ್ಳಬಾರದು. ಬೇಕು ಅಂತ ಬಯಸಿ ಯಾರೂ ದುಃಖವನ್ನು ಪಡೆದುಕೊಳ್ಳೋದಿಲ್ಲ ಅನ್ನುವುದು ಎಷ್ಟು ಸತ್ಯವೋ,
ಸುಖವೂ ಹಾಗೆ ನಾವು ಬಯಸದೇ ಬರುತ್ತೆ. ಬಂದ ಸುಖ ಹೋಗಬೇಕು ಅಂತ ನಾವು ಅಪೇಕ್ಷೆ ಪಡದೇ ಇದ್ರೂ ಹೋಗುತ್ತಲ್ಲ, ದುಃಖವೂ ಹಾಗೇ ಹೋಗುತ್ತೆ. ಹೋಗು ಅಂತ ತಳ್ಳಿದರೆ ಹೋಗಬೇಕು ಅಂತಲ್ಲ, ಹೋಗುತ್ತೆ, ತನ್ನ ಕಾಲಕ್ಕೆ ತಾನೇ ಹೋಗುತ್ತೆ. ಇದು ಮನುಷ್ಯನಿಗೆ ವಿವೇಕ ಇದ್ದರೆ ದುಃಖ ಬಂದಾಗ ಸ್ವಲ್ಪ ಮನಸ್ಸಿನಲ್ಲಿ ವಿಕಾರ ಆಗಬಹುದು ತಕ್ಕ ಮಟ್ಟಿಗೆ ಸಾಮಾನ್ಯ ಮಾನವನಿಗೆ. ಆದರೆ ಈ ವಿವೇಕದಿಂದ ಇದ್ಯಾವುದೂ ಶಾಶ್ವತ ಅಲ್ಲ, ತಾತ್ಕಾಲಿಕವಾಗಿ ದುಃಖ ಇದೆ, ದೇವರು ರಕ್ಷಣೆ ಮಾಡುತ್ತಾನೆ, ನಾನು ಸ್ಥಿಮಿತತೆಯಿಂದ ಇದಕ್ಕೆ ಪ್ರತೀಕಾರವನ್ನು ಮಾಡಬೇಕು ಅಂತ ಧೈರ್ಯದಿಂದ ಆ ಬಂದ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಸಿದ್ಧನಾದರೆ ಮತ್ತೆ ಉತ್ಸಾಹದಿಂದ ಮುಂದೆ ಬರಬಹುದು. ದೇವರು ಸರ್ವೋತ್ತಮ, ಅವನ ಇಚ್ಛೆಗೆ ಬಂದ ಹಾಗೆ ನಡೆಯೋದು. ಹರಿಚಿತ್ತ, ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅನ್ನುವಂತಹ ಒಂದು ವಿವೇಕ. ಜೊತೆಗೆ ನಾನು ದೇವರಿಗೆ ಶರಣು ಹೋದರೆ ಎಂತಹ ಕಷ್ಟ ಇದ್ದರೂ ದೇವರು ಅದನ್ನು ಪರಿಹಾರ ಮಾಡುತ್ತಾನೆ ಎನ್ನುವಂತಹ ನಂಬಿಕೆ. ಜೊತೆಗೆ ಇತಿಹಾಸದಲ್ಲಿ ನಡೆದ ತಮ್ಮ ಮನೆಯಲ್ಲಿಯೇ ಮನೆತನದಲ್ಲಿಯೇ ನಡೆದ ಹಿಂದಿನ ಘಟನೆಗಳು, ತನ್ನ ಜೀವನದಲ್ಲಿಯೇ ನಡೆದ ಅನೇಕ ಪ್ರಸಂಗಗಳನ್ನು ನೆನಪಿಸಿಕೊಂಡು ಆ ಎಲ್ಲ ಕಷ್ಟದ ಪ್ರಸಂಗಗಳನ್ನು ತಾನು ಹೇಗೆ ಸುಲಭವಾಗಿ ದಾಟಿ ಬಂದದ್ದು ಅಂತನ್ನುವಂತಹ ಒಂದು ಸಮಾಲೋಚನೆ, ಇವುಗಳೆಲ್ಲ ಅವನಿಗೆ ಆ ದುಃಖ ಬಂದಾಗ ಬಹಳಷ್ಟು ಕುಗ್ಗಿ ಧೈರ್ಯ ಕಳೆದುಕೊಂಡು ನಿರಾಶೆಯನ್ನು ಹೊಂದುವ ಸ್ಥಿತಿಗೆ ಹೋಗುವುದನ್ನು ತಪ್ಪಿಸ್ತವೆ. ಶಾಸ್ತ್ರದ ಶ್ರವಣವನ್ನು ಮಾಡ್ತಾ ಇತಿಹಾಸದ ಪುಟಗಳಲ್ಲಿ ಪುರಾಣದ ಗರ್ಭದಲ್ಲಿ ಬಂದಂತಹ ಅನೇಕ ಘಟನೆಗಳನ್ನು ಮೆಲುಕು ಹಾಕಿದಾಗ ಎಂಥೆಂತಹ ಆಪತ್ತುಗಳಿಂದ ದೇವರು ರಕ್ಷಣೆ ಮಾಡಿದ್ದಾನೆ ಅದನ್ನು ಸ್ಮರಿಸಿಕೊಂಡಾಗ ಅಜಾಮಿಲ ಗಜಾಧಿಪ ದೃಪದಜಾಸ್ತ್ವಯಾ ಪಾಲಿತಾಹ, ಎಂತಹ ಘೋರ ಪಾಪಗಳನ್ನು ಮಾಡಿದ ಅಜಾಮಿಲನನ್ನು ಅದೆಷ್ಟು ಸುಲಭವಾಗಿ ದೇವರು ಉದ್ಧಾರ ಮಾಡಿದ ಪುಟ್ಟ ಪ್ರಾಯಶ್ಚಿತ್ತದಿಂದ. ಗಜೇಂದ್ರನನ್ನು ಉದ್ಧಾರ ಮಾಡಿದ, ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿದ, ಪ್ರಹ್ಲಾದರಾಜರನ್ನು ಆಪತ್ತುಗಳಿಂದ ಪರಿಹಾರ ಮಾಡಿದ. ಈ ತರಹದ ಇತಿಹಾಸ ಪುರಾಣಗಳಲ್ಲಿ ಬರುವ ಸತ್ಯವಾದ ಭಗವಂತನ ಮಹಿಮೆಗಳನ್ನು ಮೆಲುಕು ಹಾಕುವ ಮೂಲಕ ಇವನಿಗೊಂದು ಧೈರ್ಯ ಬರ್ತದೆ, ಪ್ರಶಾಂತಾತ್ಮನಾಗ್ತಾನೆ ಅನ್ನುವುದಕ್ಕೇನೆ ಇತಿಹಾಸ ಪುರಾಣ ಶಾಸ್ತ್ರ ಸಾಕಷ್ಟು ಕೇಳಿ 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 ಒಂದು ಧೈರ್ಯವನ್ನು ತಂದುಕೊಂಡವರಿಗೆ ಬೇಕಾದಷ್ಟು ಘಟನೆಗಳು ನಡೆದರೂ ಪ್ರಾಣ ಕಳೆದುಕೊಂಡು ಬಿಡೋಣ, ಆತ್ಮಹತ್ಯೆ ಮಾಡಿಕೊಳ್ಳೋಣ ಅನ್ನುವಂತಹ ಪ್ರವೃತ್ತಿ ಬರೋದಿಲ್ಲ. ಆ ತರಹದ ಅಧೈರ್ಯದ ಕಾರ್ಯವನ್ನು ಮಾಡ್ತಾನೆ ಅಂದರೆ ಅವನಿಗೆ ಸರಿಯಾಗಿ ಉತ್ತಮರ ಸಹವಾಸ ಆಗಿಲ್ಲ, ವೃದ್ಧರ ಸೇವೆಯನ್ನು ಮಾಡಿಲ್ಲ, ಇತಿಹಾಸ ಪುರಾಣಗಳನ್ನು ಕೇಳಿಲ್ಲ, ದೇವರನ್ನು ನಂಬಿಲ್ಲ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಇವತ್ತಿನ ಎಷ್ಟೋ ಪ್ರಸಂಗಗಳಲ್ಲಿ ಅನೇಕರು ಬಹಳ ಸಣ್ಣ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದನ್ನು ನಾವು ಅಲ್ಲಲ್ಲಲ್ಲಿ ಕೇಳ್ತೇವೆ, ವೃತ್ತಪತ್ರಿಕೆಗಳಲ್ಲಿ ವಾರ್ತೆಗಳನ್ನು ನೋಡ್ತೇವೆ. ಅದೆಲ್ಲದಕ್ಕೂ ಉತ್ತರವನ್ನು ಶಾಸ್ತ್ರ ನೀಡುತ್ತದೆ. ಇದೆಲ್ಲ ಆಗೋದು ನನ್ನ ಇಚ್ಛೆಗೆ ಬಂದದ್ದೇ ಆಗಬೇಕು, ನಾನು ಅಂದ್ಕೊಂಡದ್ದೇ ಆಗಬೇಕು, ನಾನು ಸ್ವತಂತ್ರ, ನನ್ನ ಇಚ್ಛೆಗೆ ಬಂದದ್ದು ಆಗಿಲ್ಲ ಅಂದರೆ ನಾನಿದ್ದು ಪ್ರಯೋಜನ ಇಲ್ಲ ಅನ್ನುವಂತಹ ಭಾವನೆ ಇದ್ದವರಿಗೆ ಈ ಸ್ಥಿತಿ ಕೆಲವೊಮ್ಮೆ ಬರುತ್ತೆ. ದುಃಖವನ್ನು ಸಹನೆ ಮಾಡಲಿಕ್ಕೆ ಆಗದೇ ಇದ್ದಾಗ ಆ ಸ್ಥಿತಿಗೆ ಹೋಗ್ತಾನೆ. ನನ್ನ ಇಚ್ಛೆಗೆ ಬಂದದ್ದೇ ಆಗಬೇಕು ಅನ್ನುವುದು ಇಲ್ಲವೇ ಇಲ್ಲ. ಹರಿಚಿತ್ತ, ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ನನ್ನ ಚಿತ್ತಕ್ಕೆ ಬಂದದ್ದು ನಡೆದ್ರೇನೆ ಆಶ್ಚರ್ಯ ಪಡಬೇಕು. ನನ್ನ ಚಿತ್ತಕ್ಕೆ ಬಂದದ್ದೇ ಆಗಬೇಕು ಅನ್ನುವ ಹಠ ಇರಬಾರದು ಅನ್ನುವುದು ಚಿಕ್ಕ ಮಗುವಿದ್ದಾಗಿನಿಂದ ವೃದ್ಧರ ಮಾತು ಕೇಳಿ 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 ಈ ತತ್ವ ಅವನ ಚಿತ್ತದಲ್ಲಿ, ಅವನ ಮನಃಪಟಲದಲ್ಲಿ ದೃಢವಾಗಿ ಮೂಡಿದ್ರೆ
ನನ್ನ ಚಿತ್ತಕ್ಕೆ ಬಂದ ಹಾಗೆ ಆಗಿಲ್ಲ ಅಂದರೆ ಅವನಿಗೇನು ಬಹಳ ಟೆನ್ಷನ್ ಆಗೋದಿಲ್ಲ. ಇನ್ನು ಅನೇಕ ದುಃಖದ ಪ್ರಸಂಗಗಳು, ಅತ್ಯಂತ ಆತ್ಮೀಯರಾದ, ಪ್ರಿಯರಾದ, ಪ್ರಿಯತಮರಾದ ವ್ಯಕ್ತಿಗಳನ್ನು ಅಗಲಿದಂತಹ ಪ್ರಸಂಗಗಳು. ಭಗವದ್ಗೀತೆಯನ್ನು ಕೇಳಿದ್ದ ಅಂದರೆ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ. ಮರಣ ಅಂದರೆ ಇದೊಂದು ಬಹಳ ಅಪರೂಪದ ವಸ್ತು ಅಲ್ಲ. ಹುಟ್ಟಿದ ಮೇಲೆ ಮರಣ ಸಹಜ, ಮೃತನಾದವನಿಗೆ ಪುನರ್ಜನ್ಮ ಸಹಜ. ಇದು ಚಕ್ರ, ತಪ್ಪಿದ್ದಲ್ಲ. ಮತ್ತೆ ಮತ್ತೆ ಆ ಗೀತೆ ಇವನ ಮನಸ್ಸಿನಲ್ಲಿ ದೃಢವಾಗಿ ಬೇರೂರಿದ್ದರೆ ಎಂಥವರನ್ನು ಅಗಲಿದಾಗಲೂ ತಾತ್ಕಾಲಿಕ ದುಃಖ ಆಗಬಹುದು. ಆದರೆ ಏನೋ ಗುಡ್ಡ ಕಡಿದುಕೊಂಡು ಮೈ ಮೇಲೆ ಬಿತ್ತು ಅನ್ನೋಂತಹ ಪ್ರಸಂಗ ಬರೋದಿಲ್ಲ. ಏನೋ ಕೆಲಸ ಕಳೆದುಕೊಂಡ, ಇನ್ನೇನು ಗತಿ, ಇನ್ನೇನು ಅನ್ನೋಂತಹ ಧೈರ್ಯ ಭಾಗವತ ಕೇಳಿದ್ದ ಅಂದರೆ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ದೇವರು ರಕ್ಷಣೆ ಮಾಡ್ತಾನೆ, ಕೈ ಬಿಡೋದಿಲ್ಲ. ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ವಿಶ್ವಸ್ಯ ಯಸ್ಥಿತಿಲಯೋದ್ಭವ ಹೇತುರಾದ್ಯಃ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರ್ಯಧೀಶಃ ತ್ರತಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ. ದೇವರು ಕೈ ಬಿಡೋದಿಲ್ಲ, ದೇವರು ರಕ್ಷಣೆ ಮಾಡುತ್ತಾನೆ. ಕಲ್ಲಿನೊಳಗಿದ್ದ ಕಪ್ಪೆಗೆ ನೀರು ಕೊಟ್ಟು ಅಲ್ಲಿಯೇ ರಕ್ಷಣೆ ಮಾಡಿ ಅದಕ್ಕೆ ಅಲ್ಲಿಯೇ ಆಕ್ಸಿಜನ್ ಕೊಡುವಂತಹ ಅಚಿಂತ್ಯಾದ್ಭುತ ಶಕ್ತಿ ಕಾರುಣ್ಯ ಸಂಪನ್ನನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡದೆ ಬಿಡ್ತಾನೆಯೇ. ಭಕ್ತಿಯಿಂದ ಭಜಿಸಿದರೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ. ರಕ್ಷತಿ ಇತ್ತೇವ ವಿಶ್ವಾಸ. ಸ ರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ನನ್ನ ಯಾವ ಪ್ರಯತ್ನಗಳಿಲ್ಲದೆ, ಕೈ ಕಾಲುಗಳನ್ನು ಚಾಚುವುದಕ್ಕೂ ಆಗದೆ ಮುದ್ದೆಯಾಗಿ ಒದ್ದೆಯಾಗಿ ಗರ್ಭದೊಳಗಿರುವಾಗಲೂ ನನ್ನನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಹೊರಗೆ ಬರುವಂತೆ ಮಾಡಿದ್ದಾನೆ. ಪ್ರವಚನ ಮಾಡುವಾಗ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಕರೀತಾರೆ. ಸ್ವಲ್ಪ ಸರಿತೀರ, ಇನ್ನೊಂದು ಸಲ ಹೇಳಿದರೂ ಸರಿ. ಬಹಳ ಹೇಳಿದರೆ ಕೂಡೋದಕ್ಕೆ ಸ್ಥಳನೇ ಇಲ್ಲ, ನಿಮಗೆ ಗೊತ್ತಾಗೋದಿಲ್ವ. ಏನು ಮೈಕ್ ಮುಂದೆ ನಿಂತು ಏನೋ ಒದರ್ತಾ ಇರ್ತೀರಿ. ನಮ್ಮ ಪರಿಸ್ಥಿತಿ ನೋಡಬೇಕೋ ಬೇಡವೋ, ಒಬ್ರಿಗೊಬ್ಬರಿಗೆ ಟಚ್ ಆಗಬಾರ್ದು. ಕಾಲು ಹತ್ತಿರ ಇಟ್ಕೊಂಡು ಕೂಡೋ ಸಂದರ್ಭ ಬರಬಾರ್ದು. ಯಥೇಚ್ಛವಾಗಿ ಕಾಲು ಅಗಲಾಗಿ ಇಟ್ಕೊಂಡಿರ್ಬೇಕು. ಬೇಕು ಅನಿಸಿದ್ರೆ ಚಾಚಲಿಕ್ಕೂ ಬಂದಿರಬೇಕು. ಇಲ್ಲಿ ಯಾರು ಚಾಚಿಲ್ಲ ಪಾಪ, ಅಷ್ಟು ಅವಕಾಶ ಇಟ್ಕೊಂಡು ಕೂಡಬೇಕು. ಇದು ಎಲ್ಲರ ಅಪೇಕ್ಷೆ, ಹೌದೋ ಅಲ್ವೋ? ಒಂದು 5 ನಿಮಿಷ ಪ್ರಯತ್ನ ಮಾಡಿ, 5 ನಿಮಿಷ ಬೇಡ, 2 ನಿಮಿಷ ಕಾಲು ಹತ್ತಿ ಇಟ್ಟುಕೊಂಡು ತಲೆ ಬಗ್ಗಿಸಿಕೊಂಡು ಗರ್ಭಾಸನ ಮಾಡಿ ನೋಡೋಣ. ಯೋಗಾಸನ ಕಲಿತವರು 9 ತಿಂಗಳು ಹಾಗೇ ಇದ್ವಲ್ಲ ಎಲ್ಲರೂ ಕೂಡ. ಹೇಗೆ ಸಾಧ್ಯ ಆಯ್ತದು? ಆಗ ಯಾರು ಶಕ್ತಿ ಕೊಟ್ಟರು? ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೇ. ಆಗವೂ ಕೈ ಕಾಲು ಚಾಚಿಕೊಂಡು ನಾವು ವಿಹಾರ ಮಾಡ್ತೀವಿ, ಹೊರಳಾಡ್ತೀವಿ, ವಾಕಿಂಗ್ ಮಾಡ್ಕೊಂಡು ಬರ್ತೀವಿ ಅಂದರೆ ತಾಯಿಯ ಗತಿ ಏನು? ಈ ರೀತಿ ದೇವರು ರಕ್ಷಣೆ ಮಾಡಿದನಲ್ಲ, ಅಲ್ಲಿ ಎಲ್ಲಿತ್ತು ನಮಗೆ ರಕ್ಷಣೆಯ ಚಿಂತೆ? ಆ ದೇವರೇ ರಕ್ಷಣೆ ಮಾಡ್ತಾನೆ, ಕೈ ಬಿಡೋದಿಲ್ಲ ಅನ್ನುವ ವಿಶ್ವಾಸ ಇದ್ದರೆ ಇವತ್ತೇನೋ ಕೆಲಸ ಕಳ್ಕೊಂಡು ಮಾತ್ರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಪ್ರಯತ್ನ ಮಾಡ್ತಾನೆ, ದೇವರಿದ್ದಾನೆ ಎನ್ನುವ ವಿಶ್ವಾಸ ಇದೆ, ರಕ್ಷಣೆ ಮಾಡ್ತಾನೆ. ದೇವರು ರಕ್ಷಣೆ ಮಾಡೋದು ನಿಶ್ಚಿತ. ಆ ವಿಶ್ವಾಸದಿಂದ ಮನುಷ್ಯ ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ಶಾಸ್ತ್ರದ ಶ್ರವಣ ಮಾಡಿದರೆ, ವೃದ್ಧರ ಮಾತುಗಳನ್ನು ಕೇಳಿದರೆ, ವೃದ್ಧರ ಸೇವೆಯನ್ನು ಮಾಡಿದರೆ, ಸಜ್ಜನರ ಮಧ್ಯದಲ್ಲಿ ಸಹವಾಸದೊಳಗಿದ್ದರೆ ಈ ಪ್ರಜ್ಞೆ ಯಾವಾಗಲೂ ಜಾಗರೂಕವಾಗುತ್ತೆ. ಆ ದೃಷ್ಟಿಯಲ್ಲಿ ಪ್ರಶಾಂತಾತ್ಮನಾಗಿರ್ತಾನೆ.
ಅದಕ್ಕಾಗಿಯೇ ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಹೇಳೋದು. ಶ್ರೀಮದಾಚಾರ್ಯರ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹತೋಸ್ತಿ ಯತ್. ಚತುರ್ವಿಧ ಪುರುಷಾರ್ಥಗಳನ್ನು, ಮೋಕ್ಷವನ್ನೇ, ಅನಂತ ಕಾಲದ ಮೋಕ್ಷವನ್ನೇ ಪಡೆಯುವುದಕ್ಕೆ ಸಾಧ್ಯ ಇದೆ ಇದೇ ದೇಹದಲ್ಲಿ ಸಾಧನೆ ಮಾಡಿದರೆ. ಕೇವಲ ಭೋಗಕ್ಕಾಗಿ ಈ ದೇಹ ಇಲ್ಲ. ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ. ತಪಸ್ಸು ಮಾಡಿ ಅನಂತ ಕಾಲದ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಇದೇ ದೇಹದಲ್ಲಿ. ಉದ್ಯೋಗ ಮಾಡುವುದಕ್ಕೆ ಮಾತ್ರ ಅಲ್ಲ, ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಮಾತ್ರ ಅಲ್ಲ, ಬಣ್ಣ ಬಣ್ಣದ ಭಾರಿ ಭಾರಿ ಬಟ್ಟೆಗಳನ್ನು ತೊಡುವುದಕ್ಕೆ ಮಾತ್ರ ಅಲ್ಲ, ಆಭರಣಗಳನ್ನು ಹಾಕಿಕೊಳ್ಳುವುದಕ್ಕೂ ಅಲ್ಲ, ಹೇರಿಕೊಳ್ಳುವುದಕ್ಕೂ ಅಲ್ಲ. ತಪಸ್ಸು ಮಾಡಿ ಅನಂತ ಕಾಲದ ಸುಖವನ್ನು ಪಡೆಯುವುದಕ್ಕೆ ಈ ಮಾನವ ದೇಹದಲ್ಲಿ ಸಾಧ್ಯ ಇದೆ. ಇಂತಹ ದೇಹವನ್ನು ಬುದ್ಧಿಪೂರ್ವಕವಾಗಿ ಹಾಳು ಮಾಡಿಕೊಳ್ಳುವ ಅಧಿಕಾರ ಇಲ್ಲ. ನನ್ನ ದೇಹ ನಾನೇನಾದರೂ ಮಾಡಿಕೊಳ್ಳಬಹುದು ಅಂತ ಕೆಲವರು ಚಿಂತನೆ ಮಾಡುತ್ತಾರೆ. ಅದಕ್ಕೆ ಸರ್ವಥಾ ಶಾಸ್ತ್ರ ಒಪ್ಪಿಲ್ಲ. ಇದು ನಿನ್ನ ದೇಹ ಅಲ್ಲವೇ ಅಲ್ಲ, ಇದು ನಿನ್ನ ದೇಹ ಅಲ್ಲ, ಇದು ದೇವರು ಕೊಟ್ಟ ದೇಹ, ಇದು ದೇವರ ಅಧೀನ ಅನ್ನುವ ಚಿಂತನೆ ಬರೋದಕ್ಕೆ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು, ಶಂಖ ಚಕ್ರ ಒತ್ಕೊಳ್ಳೋದಕ್ಕೆ ಇದು ನನ್ನದಲ್ಲ, ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ. ಆದರೆ ಇದರಿಂದ ಸಾಧನೆ ಮಾತ್ರ ಬಹಳ ಅದ್ಭುತವಾದ ಸಾಧನೆಯಾಗುತ್ತೆ. ಇದು ನಶ್ವರ, ಆದರೆ ಇದು ಈಶ್ವರನ ಹತ್ತಿರದ ಕರೆದುಕೊಂಡು ಹೋಗುವ ಸಾಧನೆಯನ್ನು ಮಾಡಿಸುವಂತಹ ದೇಹ. ಇಂತಹ ದೇಹವನ್ನು ಹಾಳು ಮಾಡಿಕೊಳ್ಳಬಾರದು, ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂತ ಬೈತಾರೆ ದಾಸರು. ದೇಹವನ್ನು ಸಾರ್ಥಕಪಡಿಸಿಕೊಳ್ಳಬೇಕು, ತಾಳ್ಮೆಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಇದು ರಾಮಾಯಣದಿಂದ ಕಲಿಯುವ ಒಂದು ಸಂದೇಶ. ಪ್ರಶಾಂತಾತ್ಮ ಸಹಿ ನಿತ್ಯಂ ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ. ಶ್ರೀರಾಮಚಂದ್ರನ ದರ್ಶನವನ್ನು ಪ್ರತಿನಿತ್ಯದಲ್ಲಿ ಮಾಡಿಕೊಳ್ತೀರಿ. ಮೂಲರಾಮದೇವರ ದರ್ಶನ, ದಿಗ್ವಿಜಯ ರಾಮದೇವರ ದರ್ಶನ. ಆ ರಾಮನಿಗೆ, ಅನಂತ ಗುಣಪೂರ್ಣನಾದ ಶ್ರೀರಾಮಚಂದ್ರನಿಗೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಗುಣವಂತರಾಗುವಂತೆ ಅನುಗ್ರಹ ಮಾಡಲು ಪ್ರಾರ್ಥನೆಯನ್ನು ಮಾಡಬೇಕು. ಮೃದುಪೂರ್ವಂಚ ಭಾಷತೆ. ರಾಮ ಮಾತನಾಡುವಾಗ ಬಹಳ ಮೃದುವಾಗಿ ಮಾತನಾಡ್ತಾ ಇದ್ದ. ಏನೇ ಹೇಳಬೇಕಾಗಿರಲಿ, ತಪ್ಪು ಮಾಡಿದ್ದಾನೆ ಒಬ್ಬ ಪ್ರಜೆ, ಅಪರಾಧ ಮಾಡಿಯೇ ಬಂದು ನಿಂತಿದ್ದಾನೆ, ಅವನಿಗೆ ದಂಡ ಮಾಡಬೇಕಾಗಿದೆ, ಶಿಕ್ಷೆ ಕೊಡಬೇಕಾಗಿದೆ ಅಂತಾಗಿದ್ದರೂ ಕೂಡ ಮಾತನಾಡುವಾಗ ಮೃದುಪೂರ್ವಂಚ ಭಾಷತೆ. ಏನಪ್ಪ, ಏನೋ ಈ ತರಹ ತಪ್ಪು ಕೆಲಸ ಮಾಡಿದ್ದಿ ಅಂತೆ, ಕಳ್ಳತನ ಮಾಡಿದ್ದಿ, ಏನಾದರೂ ಕಷ್ಟ ಇತ್ತ ಮನೆಯಲ್ಲಿ, ಹೆಂಡತಿ ಮಕ್ಕಳಿಗೆ ಹಾಕಲಿಕ್ಕೆ ಏನು ಸೌಕರ್ಯ ಇರಲಿಲ್ಲ ಅಂತ ಕಳ್ಳತನ ಮಾಡಿದೆಯಾ, ಏನು ಸಮಸ್ಯೆ ಇತ್ತು ಅಂತ ಬಂದು ಹೇಳಿಕೊಂಡಿದ್ದರೆ ನಾನೇ ಪರಿಹಾರ ಮಾಡ್ತಿದ್ನಲ್ಲ, ಯಾಕೆ ಅಧರ್ಮ ಅನ್ಯಾಯ ಮಾಡುವ ಹೆಜ್ಜೆಯನ್ನು ಇಟ್ಟು ಈ ಕ್ರಮದಲ್ಲಿ ಬಂದದ್ದು ಕಳ್ಳ. ಆದರೆ ಮೃದುಪೂರ್ವಂಚ ಭಾಷತೆ. ಮಾಡಿದ ಅಧರ್ಮವನ್ನು, ಕಳ್ಳತನವನ್ನು ಒಪ್ಪಿ ಇಟ್ಟುಕೊಳ್ಳುವುದಲ್ಲ, ತಿದ್ದುವಾಗಲೂ ಮೃದುಪೂರ್ವಂಚ ಭಾಷತೆ. ದೇವರು ಸರ್ವಜ್ಞ, ಆದರೆ ಒಬ್ಬ ರಾಜ, ಒಬ್ಬ ಯಜಮಾನ, ಒಬ್ಬ ಅಧಿಪತಿ, ಒಬ್ಬ ನಾಯಕ ಹೇಗಿರಬೇಕು ಅನ್ನುವುದನ್ನು ತೋರಿಸ್ತಾನೆ. ಮೃದುಪೂರ್ವಂಚ ಭಾಷತೆ. ಮೃದುಪೂರ್ವಂಚ ಭಾಷತೆ. ಮೃದುಪೂರ್ವಂ ಒಂದೇ ಶಬ್ದ, ಅಥವಾ ಪೂರ್ವಂಚ ಮೃದು ಭಾಷತೆ. ಮೊದಲು ಮೃದು, ಆಮೇಲೂ ಮೃದುವಾಗಿ ಮಾತನಾಡುವಂಥವನು. ಕೆಲವರು ಮೊದಲು ಬಂದು ಕೂಡಲೇ ಮೃದುವಾಗಿ ಮಾತಾಡ್ತಾರೆ, ಆಮೇಲೆ ನೋಡಿದರೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಮಾತಾಡ್ತಾರೆ. ಯಾಕಪ್ಪ ಬಂದ್ವಿ ಇಲ್ಲಿ ಅಂತ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಬಹಳ ಸುಂದರವಾಗಿ ಶಬ್ದವನ್ನಿಟ್ಟಿದ್ದಾರೆ. ಮೃದು ಪೂರ್ವಂಚ ಭಾಷತೆ. ಮೊದಲೂ ಮೃದು ಮಾತಾಡ್ತಾನೆ, ಮಧ್ಯದಲ್ಲಿಯೂ ಮೃದುವಾಗಿಯೇ ಮಾತಾಡ್ತಾನೆ, ಕೊನೆಗೂ ಮೃದುವಾಗಿಯೇ ಮಾತನಾಡುವಂಥದ್ದು ಶ್ರೀರಾಮಚಂದ್ರನ
ಅದ್ಭುತವಾದಂತಹ ವಾಣಿ, ಕೇಳಿದರೆ ಆನಂದ ಆಗಬೇಕು, ಆ ತರಹ ಮಾತನಾಡು. ವೈದ್ಯರ ಹತ್ತಿರ ರೋಗಿಗಳು ಬಂದಾಗ ಅವನ ಮಾತಿನಿಂದಲೇ ಅರ್ಧ ರೋಗ ಕಡಿಮೆ ಆಗಿರಬೇಕು. ನೀನೇನು ಚಿಂತೆ ಮಾಡಬೇಡ, ಏನೇನೂ ವಿಚಾರ ಮಾಡಬೇಡ, ಎಲ್ಲ ರೋಗಗಳ ಪರಿಹಾರ ಆಗತ್ತೆ, ದೇವರ ಅನುಗ್ರಹ ಇದೆ, ದೇವರ ಸ್ಮರಣೆ ಮಾಡು, ಚೆನ್ನಾಗಿ ಹೇಳಿದ ಔಷಧಿಗಳನ್ನು ತೆಗೆದುಕೋ, ಪಥ್ಯ ಚೆನ್ನಾಗಿ ಮಾಡು, ಡಯಟ್ ಮಾಡು, ಏನು ನಿಯಮಗಳಿವೆ ಅವುಗಳನ್ನೆಲ್ಲ ಚೆನ್ನಾಗಿ ಪರಿಪಾಲನೆ ಮಾಡು, ಏನೂ ವಿಚಾರ ಮಾಡಬೇಡ. ನಿನ್ಗಿಂತಲೂ ಬಹಳ ಉಲ್ಬಣ ರೋಗ ಆದವರು ಸುಖವಾಗಿ ಪರಿಹಾರ ಮಾಡಿಕೊಂಡು ಹೋಗಿದ್ದಾರೆ, ನೀನ್ಯಾಕೆ ಚಿಂತೆ ಮಾಡಿದೆ? ಹೀಗೆ ಹೇಳಿದರೆ ಅವನಿಗೆ ಅರ್ಧ ರೋಗ ಕಡಿಮೆಯಾಗಿ ಬಿಟ್ಟಿರ್ತದೆ, ಮನಸ್ಸಿಗೆ ಧೈರ್ಯ ಬಂದಿರ್ತದೆ, ವಿಶ್ವಾಸ ಬರುತ್ತೆ. ಇದು ಕ್ರಮ. ಮೃದುಪೂರ್ವಂಚ ಭಾಷತೆ. ಬಂದು ಕೂಡಲೇ ಹೆದರಿಸ್ಬಿಡೋದು, ನೀನು ಭಾಳ ದಿವಸ ಉಳಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ, ಔಷಧ ನಾನು ಬರೆದು ಕೊಡ್ತೀನಿ, ಅಷ್ಟರೊಳಗೆ ನಿನಗೆ ಯಾರ್ಯಾರಿಗೆ ತಿಳಿಸ್ಬೇಕೋ ಬೇಕಾದ್ರೆ ತಿಳಿಸ್ಬಿಡು ಅಂತ. ಹೀಗೆ ಹೇಳಿದರೆ ಅವನ ಗತಿ ಏನು? ಸುಖವಾಗಿದ್ದವನಿಗೂ ಹಾರ್ಟ್ ಫೇಲ್ ಆಗತ್ತಷ್ಟೆ. ಹೀಗೆ ಯಾರೂ ಮಾಡೋದಿಲ್ಲ ವೈದ್ಯರು, ಅಂದರೆ ಕೆಲವರು ಹೀಗಿರ್ತಾರೆ ಎನ್ನುವುದಕ್ಕೆ ಹೇಳಿದೆ. ಮೃದುಪೂರ್ವಂಚ ಭಾಷತೆ. ಅವನು ಯಾರೇ ಇರ್ಬೋದು, ವೈದ್ಯರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ವೈದ್ಯರಿರ್ಬೋದು, ಬೇರೆಯವರಾಗಿರ್ಬೋದು, ತನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮುಟ್ಟಿಸುವಾಗ ಮೃದುವಾದ ಭಾಷೆಯಲ್ಲಿ ಮುಟ್ಟಿಸಬೇಕು. ಇದು ಶ್ರೀರಾಮಚಂದ್ರನ ಒಂದು ದೊಡ್ಡದಾದಂತಹ ಆದರ್ಶ ಅನ್ನುವ ದೃಷ್ಟಿಯಲ್ಲಿ ವಾಲ್ಮೀಕಿ ರಾಮಾಯಣ ಅದನ್ನು ತಿಳಿಸಿಕೊಡ್ತಾ ಇದೆ. ಮೃದುಪೂರ್ವಂಚ ಭಾಷತೆ. ತತ್ವೋಪದೇಶವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಭಗವತ್ತತ್ವವನ್ನು ತಿಳಿಸುವಾಗಲೂ ಮೃದುಪೂರ್ವಂಚ ಭಾಷತೆ, ಮೃದುವಾಗಿ ಭಗವಂತನ ಅನುಗ್ರಹ ಏನು, ಭಗವಂತನ ಕಾರುಣ್ಯ ಏನು ಅದನ್ನೂ ತಿಳಿಸಬೇಕು. ನಾವು ತಪ್ಪು ಮಾಡಿದರೆ ಎಂತಹ ಘೋರವಾದ ನರಕವನ್ನು ಕೊಡ್ತಾನೆ ದೇವರು, ಅದನ್ನೂ ತಿಳಿಸ್ಬೇಕು. ಎರಡನ್ನೂ ಹೇಳಬೇಕು. ಮೃದುಪೂರ್ವಂಚ ಭಾಷತೆ, ಇದು ಎರಡೂ ಅರ್ಥ. ಇದೀಗ ಹೇಳಿದ್ದು ಮೊದಲು ಮೃದು, ಮಧ್ಯದಲ್ಲಿಯೂ ಮೃದು, ಕೊನೆಯಲ್ಲಿಯೂ ಮೃದು ಅಂತ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಿಷ್ಠುರವಾದ ಮಾತುಗಳನ್ನು ಹೇಳಲೇಬೇಕಾಗತ್ತೆ. ಚಶಬ್ದಕ್ಕೆ ಏವ ಎಂಬ ಅರ್ಥವನ್ನು ಅಲ್ಲಲ್ಲಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಅದು ಮರಾಠಿ ಭಾಷೆಯಲ್ಲಿದೆ. ಅವನೇ ಅಂತ ಹೇಳಬೇಕಾದ್ರೆ ತೋಚ್ ಅಂತಾರೆ. ಆ ಚ ಅನ್ನುವುದು ಏವಾರ್ಥದಲ್ಲಿಯೂ ಉಂಟು. ಟೀಕಾಕೃತ್ಪಾದರು ಮಹಾರಾಷ್ಟ್ರದವರೇ. ಹೀಗಾಗಿ ಚ ಅನ್ನುವುದು ಏವ ಎಂಬ ಅರ್ಥದಲ್ಲಿಯೂ ಉಂಟು. ಪೂರ್ವಂಚ ಮೃದು ಭಾಷತೆ, ಮೊದಲು ಮಾತ್ರ ಮೃದುವಾಗಿರ್ತಾನೆ, ಆದರೆ ತಪ್ಪೇ ಮಾಡಿದ್ದು ನಿಜ ಆಗಿದ್ದರೆ ಸಂದರ್ಭ ಬಂದಾಗ ಸರಿಯಾದ ನಿಷ್ಠುರವಾದ ಮಾತುಗಳಿಂದ ಅವನಿಗೆ ಎಚ್ಚರಿಕೆಯನ್ನೂ ಕೊಡುತ್ತಾನೆ ದೇವರು ಅಂತ. ಅದೂ ಅವಶ್ಯಕವೇ. ಪೂರ್ವಮೇವ ಮೃದು ಭಾಷತೆ. ಆಮೇಲೆ ಯೋಗ್ಯವಾದ ಪ್ರಸಂಗದಲ್ಲಿ ಅವನಿಗೆ ಸರಿಯಾದ ತಿಳುವಳಿಕೆಯನ್ನು ಪರಮಾತ್ಮ ಕೊಡ್ತಾನೆ ಅಂತ. ಇದನ್ನೂ ನಾವು ಜೀವನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಮೃದುಪೂರ್ವಂಚ ಭಾಷತೆ. ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಎಷ್ಟೇ ನಿಷ್ಠುರವಾದ ಮಾತುಗಳನ್ನು ಆಡಿದರೂ ಕೂಡ ಅದಕ್ಕೇನು ಪ್ರತೀಕಾರ ಮಾಡ್ತಾ ಇರಲಿಲ್ಲಂತೆ. ನಿನಗೇನು ಬೇಕು ಹೇಳು, ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋ ಯಥಾಚ್ಛಂ ಪರಮಸ್ಸ ಹಂಸರಾಟ್ ತಲ್ಲೀನ ಆಕ್ಷೇಪ ಮುಪೈಕ್ಷತಾಫಲಂ ವಾರೀವ ಸಂತೋಹಿ ಗುಣಾಂಶ ತೋಷಿಣ ಅಂತ. ಏನೇನೋ ಆಕ್ಷೇಪಗಳನ್ನು ಮಾಡಬಹುದು, ನಿಷ್ಠುರವಾಗಿ ಮಾತನಾಡಬಹುದು. ಉಪವಾಸ ಸಾಯ್ತಾ ಇದ್ದೇನೆ, ಯಾರು ನೋಡುವವರಿಲ್ಲ, ಹಾಗಿದೆ ಹೀಗಿದೆ, ನೀವೆಲ್ಲ ರಾಜರಿದ್ದು ಏನು ಮಾಡ್ತೀರಾ, ಏನೇನೋ ಮಾತಾಡ್ಬೋದು. ನೀನು ಯಾಕೆ ಹೀಗೆ ಮಾತನಾಡಿದಿ? ನಾನು ಇಂತಹ ದೊಡ್ಡ ರಾಜ, ನನ್ನ ಎದುರಿನಲ್ಲಿ ಬಂದು ತಲೆಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀನಿ, ನನ್ನ ಜೈಲಿಗೆ ಹಾಕಿಸಿಬಿಡ್ತೇನೆ, ಹೊಡೆಸಿಬಿಡ್ತೇನೆ, ಯಾವುದೂ ಇಲ್ಲ. ಅವನಿಗೆ ಏನು ಬೇಕಾಗಿದೆ? ಹೊಟ್ಟೆಗಿಲ್ಲ, ಹಸದಿದ್ದಾನೆ, ಕಷ್ಟದಲ್ಲಿದ್ದಾನೆ, ದರಿದ್ರ, ಅವನಿಗೆ ಬೇಕಾದದ್ದನ್ನು ಕೊಟ್ಟು ಬಿಟ್ಟರೆ ಮುಗಿದೋಯ್ತು ಅಷ್ಟೇ. ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಈ ಲೆವೆಲ್ ನೋಡಿ, ದೇವರು ಸರ್ವೋತ್ತಮ, ಬಿಟ್ಟುಬಿಡಿ. ನಾವು ಕಲಿತುಕೊಳ್ಳಬೇಕಾದದ್ದು ಅಂದರೆ ವಾಲ್ಮೀಕಿ ಮಹರ್ಷಿಗಳ ಶಬ್ದ. ಆ ಆರ್ಷ ಗ್ರಂಥದಲ್ಲಿರುವಂತಹ ಒಂದೊಂದು ಪದಗಳು ಹೇಗಿವೆ ಅಂತ. ಉತ್ತರವನ್ನು ಕೊಡೋದಿಲ್ಲ ಅಂತಂತ ಇಲ್ಲ ಮಹರ್ಷಿಗಳು,
ನೋತ್ತರಂ ಪ್ರತಿಪದ್ಯತೆ. ತಲೆಯಲ್ಲೇ ಬರ್ತಿರಲಿಲ್ಲಂತೆ. ಕೆಲವೊಮ್ಮೆ ಯಾರಾದರೂ ನಮಗೇನಾದರೂ ಅಂದುಬಿಟ್ರೆ ಮನಸ್ಸಿನಲ್ಲಿ ಎಷ್ಟು ಶಬ್ದ, ಅದು ಯಾವುದಾದ್ರೂ ಅಂತ ಇನ್ನೂ ಬಂದಿಲ್ಲ, ಅಂಥದ್ದೇನಾದರೂ ಒಂದು ಹೊಸ ಟೆಕ್ನಾಲಜಿ ಬಂದರೆ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ಪಟ 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 ಪ್ರಿಂಟ್ ಆಗ್ತಾ ಹೋಗಿಬಿಟ್ರೆ ಭಾಳ ಕಷ್ಟ. ಏನೋ ಬೈದು ಬಿಟ್ಟರೆ 108 ಬೈಗಳೆಲ್ಲ ತಲೆಯಲ್ಲಿ ಬರ್ತದೆ. ಆದರೂ ಸ್ವಲ್ಪ ಸಂಯಮದಿಂದ ತಡ್ಕೋತಾನೆ, ಒಂದೋ ಎರಡೋ ಹೊರಗೆ ಬರ್ತಾವಷ್ಟೇ. ಆದರೆ ಮಹರ್ಷಿಗಳಂತಾರೆ, ವಾಲ್ಮೀಕಿಗಳು, ನೋತ್ತರಂ ಪ್ರತಿಪದ್ಯತೆ. ತಲೆಯಲ್ಲಿಯೇ ಆಲೋಚನೆ ಮಾಡ್ತಾ ಇರಲಿಲ್ಲಂತೆ. ಅವನಿಗೆ ಕೆಟ್ಟದನ್ನು ಮಾತಾಡಬೇಕು, ಕೆಟ್ಟದಾಗಿ ಉತ್ತರ ಕೊಡಬೇಕು, ಕೆಟ್ಟದನ್ನು ಬಯಸೋದು ಮನಸ್ಸಿನಲ್ಲಿಯೂ ಬರ್ತಾ ಇರಲಿಲ್ಲ. ಉತ್ತರ ಕೊಡೋದಂತೂ ದೂರ ಉಳಿತು. ನೋತ್ತರಂ ಬ್ರವೀತಿ ಅಲ್ಲ, ನೋತ್ತರಂ ವದತಿ ಅಲ್ಲ, ನೋತ್ತರಂ ಪ್ರತಿಪದ್ಯತೆ. ಮನಸ್ಸಿನಲ್ಲಿಯೇ ಅವನಿಗೆ ಕೆಟ್ಟ ಮಾತುಗಳಿಂದ ಉತ್ತರವನ್ನು ಕೊಡಬೇಕು ಅಂತ ಚಿಂತನವನ್ನೂ ಮಾಡದಂತೆ ಅವನಿಗೆ ಹಿತವನ್ನೇ ಬಯಸುವಂತಹ ಅಸ್ಮದಿಷ್ಟೈಕಕಾರಿಯಾಯ ಪೂರ್ಣಾಯ ಹರಯೇ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ವಚನ. ಅಸ್ಮದಿಷ್ಟೈಕಕಾರಿಯಾಯ ಪೂರ್ಣಾಯ ಹರಯೇ ನಮಃ ಅಂತ. ನಮಗೆ ಹಿತವಾದದ್ದನ್ನು, ಇಷ್ಟವಾದದ್ದನ್ನೇ ಕೊಡ್ತಾನೆ ಪರಮಾತ್ಮ, ಅನುಗ್ರಹ ಮಾಡುತ್ತಾನೆ ಎನ್ನುವಂತಹ ಒಂದು ವಿಶ್ವಾಸವನ್ನು ಶ್ರೀಮದಾಚಾರ್ಯರು ನಮಗೆ ಮೂಡಿಸ್ತಾರೆ. ಆ ಮಾತನ್ನು ವಾಲ್ಮೀಕಿ ಮಹರ್ಷಿಗಳು ತಿಳಿಸ್ತಾರೆ. ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಹೀಗಿರಬೇಕು ನೀವು ಅಂತ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟೇ ನಿಷ್ಠುರವಾದ ಮಾತುಗಳಿಂದ ಇನ್ನೊಬ್ಬರು ನಮ್ಮನ್ನು ಬೈದಾಗಲೂ ಪ್ರೀತಿಯಿಂದ ಅವರನ್ನು ಮಾತನಾಡಿಸಿ ಅವರನ್ನು ಗೆಲ್ಲಬೇಕು, ಅವರ ಮನಸ್ಸನ್ನು ಗೆಲ್ಲಬೇಕು. ಮಾತಿಗೆ ಪ್ರತಿಯಾಗಿ ಮಾತನಾಡಿ ಜಗಳ ಆಡಿ ತನ್ನ ಮನಸ್ಸಿಗೇನೆ ದುಃಖವನ್ನು ತಂದುಕೊಳ್ಳುವ, ಕುಟುಂಬದಲ್ಲಿ ತನ್ನ ಸಮಾಜದಲ್ಲಿ ವಿರಸ ಕಲಹ ಇವುಗಳನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಾರದು ಅಂತ ಶ್ರೀರಾಮಚಂದ್ರ ತಿಳಿಸಿಕೊಡ್ತಾ ಇದ್ದಾನೆ. ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಂ ಶತಮಪ್ಯಾತ್ಮವತ್ತಯ. ಕಥಂಚಿದುಪಕಾರೇಣ, ಕದಾಚಿದುಪಕಾರೇಣ ಅಂತೂ ಪಾಠ ಇದೆ. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತೆ. ಒಂದು ಉಪಕಾರವನ್ನು ಮಾಡಿದರೂ ಸಂತುಷ್ಟನಾಗ್ತಾನೆ, ಅನಂತ ಅಪರಾಧಗಳನ್ನು ಮಾಡಿದ್ದರೂ ಕ್ಷಮ ಮಾಡ್ತಾನೆ. ಶತಮಪಿ ಅಂತಿದೆ. ವ್ಯಾಖ್ಯಾನಕಾರರು ಬರೀತಾರೆ, ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹೇಳ್ತಾರೆ. ಶತ ಸಹಸ್ರ ಈ ಎಲ್ಲ ನಿನ್ನೆನೇ ಹೇಳಿದೆ, ಶತ ಸಹಸ್ರಾದಿ ಶಬ್ದಗಳಿಗೆ ಅನಂತ ಎಂಬ ಅರ್ಥ ಇದೆ ಅಂತ. ಶತಂ ಸಹಸ್ರಂ ಅಯುತಂ ಸರ್ವಂ ಅನಂತ್ಯವಾಚಕಂ ಅಂತ. ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತಾರೆ ದಾಸರು. ಒಬ್ಬ ವ್ಯಕ್ತಿ ಒಂದು ಉಪಕಾರ ಮಾಡಿದ, ಅವನು ಮಾಡಿದಂತಹ ಉಪಕಾರವನ್ನು ನಾವು ಸ್ಮರಣೆ ಮಾಡಲಿಲ್ಲ ಅಂದರೆ ಅದು ಒಂದು ಅಪರಾಧ ಆಗತ್ತೆ. ದೇವರು ನಮಗೆ ಮಾಡಿದ ಉಪಕಾರಗಳು ಅನಂತ. ಆ ಉಪಕಾರಗಳನ್ನು ನಾವು ಸ್ಮರಣೆ ಮಾಡದೇ ಇದ್ದರೆ ಅಪರಾಧಗಳು ಎಷ್ಟಾಯಿತು? ಸಹಜವಾಗಿ ಅನಂತ ಅಪರಾಧಗಳಾಯಿತು. ದೇವರು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡದೆ ಕೃತಜ್ಞರಾಗಿರೋದು ಒಂದು ಅಪರಾಧ ಅಂತ ಇಟ್ಕೊಂಡ್ರೆ, ಒಂದು ಉಪಕಾರ ಸ್ಮರಣೆ ಮಾಡದೇ ಇರೋದು ಒಂದು ಅಪರಾಧ ಅಂದರೆ, ದೇವರು ನಮಗೆ ಮಾಡ್ತಾ ಇರುವ ಉಪಕಾರ, ಮಾಡಿದ ಉಪಕಾರ, ಮುಂದೆ ಮಾಡೋ ಉಪಕಾರಗಳು ಅನಂತ ಇವೆ. ಆ ಅನಂತ ಉಪಕಾರಗಳನ್ನು ನಾವು ಸ್ಮರಿಸೋದಿಲ್ಲ ಅಂದರೆ ನಮ್ಮ ಅಪರಾಧಗಳು ಅನಂತ ಆಯಿತು. ಆದರೂ ಆ ಅಪರಾಧಗಳನ್ನು ದೇವರು ಕ್ಷಮ ಮಾಡ್ತಾನೆ. ಇವನು ಅಜ್ಞಾನಿ, ವಿಸ್ಮರಣಶೀಲ, ಎಲ್ಲವನ್ನು ನೆನಪಿನಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಯಾವಾಗೋ ಆಗೊಮ್ಮೆ ಈಗೊಮ್ಮೆ ತಕ್ಕ ಮಟ್ಟಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾನೆ, ಒಂದು ಕೈ ಮುಗಿತಾನೆ, ನಮಸ್ಕಾರ ಪ್ರದಕ್ಷಿಣೆ ಮಾಡ್ತಾನಲ್ಲ, ಸಾಕು ಅಂತ ಅಷ್ಟಕ್ಕೆ ದಯೆ ತೋರ್ತಾರಲ್ಲ, ಇದೇ ದೇವರ ದೊಡ್ಡದಾದ ಗುಣ. ಕಥಂಚ್ ಉಪಕಾರ ಅಂದರೆ ದೇವರಿಗೇನು ಉಪಕಾರ ಇಲ್ಲವೇ ಇಲ್ಲ, ಮಾಡಲಿಕ್ಕೆ ಬರೋದಿಲ್ಲ, ಸೇವೆ ಅಂತ ಅರ್ಥ ಅಷ್ಟೇ. ದೇವರಿಗೊಂದು ಕೈ ಮುಗಿದು ನಮಸ್ಕಾರ ಮಾಡಿದರೆ ಕಥಂಚಿದ ಉಪಕಾರೇಣ, ನಾವು ಮಾಡಿದ ಸೇವೆ ಭಾಳ ಭಕ್ತಿ ಶ್ರದ್ಧೆಗಳಿಂದ ಏನು ಮಾಡಿರೋದಿಲ್ಲ, ತಕ್ಕ ಮಟ್ಟಿಗೆ ಭಕ್ತಿ ಶ್ರದ್ಧೆಗಳಿಂದ ಮಾಡಿರ್ತೀವಿ. ಕಥಂಚಿದ ಉಪಕಾರೇಣ, ಏನೋ ಎಲ್ಲರೂ ಹೊಂಟಿದ್ದಾರೆ ಅಂತ ತಾನೂ ಹೊರಟಿರ್ತಾನಷ್ಟೇ, ಹೋಗಲೇಬೇಕು ಅಂತ ಇವನಿಗೇನು ಉದ್ದೇಶ ಇಲ್ಲ ದೇವಸ್ಥಾನಕ್ಕೆ.
ಗೆಳೆಯರೆಲ್ಲ ಹೊಂಟಿದ್ದಾರಲ್ಲ, ಅವರ ಜೊತೆಗೆ ಹೋಗೋಣ ಅಂತ ಹೋಗಿರ್ತಾನೆ. ಅವರೆಲ್ಲ ನಮಸ್ಕಾರ ಮಾಡ್ತಾರಲ್ಲ ಅಂತ ತಾನೂ ಮಾಡಿರ್ತಾನೆ. ಇದು ಕಥಂಚಿತ, ಏನೋ ಸಹಜವಾಗಿ ಮಾಡಿತ್ತು. ಹೋಗಬೇಕು ಅಂತ ಯಾತ್ರೆ ಮಾಡಿ ಹೋದದ್ದಲ್ಲ, ಸಂಕಲ್ಪಪೂರ್ವಕ ಹೋದದ್ದಲ್ಲ, ಸಹಜವಾಗಿ ಹೋದದ್ದು. ಇನ್ಯಾವುದೋ ಕೆಲಸಕ್ಕೆ ಹೋಗಿರ್ತಾನೆ, ದೇವರು ಕಂಡರು, ದೇವಸ್ಥಾನ ಕಂಡು ಒಂದು ಕೈ ಮುಗಿತಾನೆ, ಪಕ್ಕದವರು ನಮಸ್ಕಾರ ಮಾಡಿದರು ಅಂತ ಮಾಡ್ತಾನೆ. ಏನೇ ಮಾಡಲಿ ಅಷ್ಟಕ್ಕೂ ಪುಣ್ಯ ಇದೆ. ಸ್ವಲ್ಪ ಶ್ರದ್ಧೆ ಭಕ್ತಿ ಇದ್ದರೆ ಸಾಕು, ಅಷ್ಟಕ್ಕೂ ಪರಮಾತ್ಮ ಪುಣ್ಯವನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಇದು ದೇವರ ಕಾರುಣ್ಯ. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ. ಸಾವಿರಾರು ತಪ್ಪುಗಳನ್ನು ಮಾಡಿರಲಿ, ಅಪರಾಧಗಳನ್ನು ಮಾಡಿರಲಿ, ಅವುಗಳೆಲ್ಲವನ್ನು ಕ್ಷಮಾ ಮಾಡ್ತಾನೆ ದೇವರದು ದೊಡ್ಡದಾದಂತಹ ಗುಣ. ಇದನ್ನು ಜೀವನದಲ್ಲಿ ಮನುಷ್ಯ ತಾನು ಕಲಿಯಬೇಕು, ಅಳವಡಿಸಿಕೊಳ್ಳಬೇಕು. ತಪ್ಪುಗಳನ್ನು ಸುತ್ತಮುತ್ತಲಿದ್ದವರು ಬೇಕಾದಷ್ಟು ಮಾಡ್ತಾ ಇರಬಹುದು, ತಪ್ಪುಗಳನ್ನು ತಿದ್ದಬೇಕು, ಸನ್ಮಾರ್ಗದಲ್ಲಿ ಬರುವಂತೆ ಪ್ರೇರಣೆಯನ್ನು ಮಾಡಬೇಕು, ಅವರನ್ನು ಗುಣವಂತರನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಆ ಮಾಡಿದ ತಪ್ಪುಗಳನ್ನೇ ಬಹಳ ಎಣಿಸ್ತಾ ಅವನನ್ನು ದೂರ ಮಾಡುವುದಲ್ಲ. ಅವನಲ್ಲಿರುವ ಯಾವುದಾದರೂ ಒಂದು ಗುಣ ಇದ್ದರೂ ಕೂಡ ಅದಕ್ಕೆ ವಿಶೇಷವಾದ ಪುರಸ್ಕಾರವನ್ನು ಕೊಟ್ಟು ಅವನನ್ನು ಮೇಲೆ ತರುವ ಪ್ರಯತ್ನ ಮಾಡಬೇಕೇ ಹೊರತು ಆ ಗುಣವನ್ನು ಕಡೆಗಣಿಸಿ ದೋಷಗಳನ್ನೇ ಎತ್ತಿ ನೋಡಿ ಅವನನ್ನು ದೂರ ಸರಿಸಬಾರದು ಅನ್ನುವಂತಹ ಒಂದು ಸಂದೇಶವನ್ನು ಶ್ರೀರಾಮಚಂದ್ರ ಕೊಡ್ತಾ ಇದ್ದಾನೆ. ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಏನಾದರೂ ದೇವರು ಇದಕ್ಕೆ ವಿಪರೀತವಾಗಿ ಗುಣಗಳನ್ನು ನೋಡದೆ ದೋಷಗಳನ್ನು ಎಣಿಸ್ತಾ ಇದ್ದ ಅಂದರೆ ಮಾತ್ರ ಯಾವ ಜೀವನೂ ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಅಪರಾಧಗಳಿವೆ. ಅನೇಕ ಜನ ಅಂತಾರೆ, ನಾವೇನು ತಪ್ಪು ಮಾಡೇ ಇಲ್ಲ, ಯಾಕೆ ನಮಗೆ ಕಷ್ಟ ಬರುತ್ತೋ ಗೊತ್ತಿಲ್ಲ ಅಂತ. ಈ ಮಾತು ಅನ್ನೋದೇ ಶಾಸ್ತ್ರದ ಪರಿಜ್ಞಾನ ಇಲ್ಲದೇ ಇರೋದಕ್ಕೆ ಮನುಷ್ಯ ಅಂತಾನೆ. ಇದೇ ಒಂದು ದೊಡ್ಡ ತಪ್ಪು. ಮೊದಲನೇದ್ದು ಏನು ತಪ್ಪು ಮಾಡಿಲ್ಲ ಅಂತೇನು ತಿಳುವಳಿಕೆ ಇದೆ ಅಲ್ಲ, ಇದು ಯಾಕೆ ಬಂತು ಈ ಭಾವನೆ? ಪೂರ್ವಜನ್ಮ, ಹಿಂದಿನ ಎಷ್ಟೋ ಜನ್ಮಗಳು, ಈ ಜನ್ಮದಲ್ಲಿ ತಾನು ಮಾಡಿದಂತಹ ಎಷ್ಟೋ ನಿಷಿದ್ಧ ಕರ್ಮಗಳು, ವಿಹಿತ ಕರ್ಮಗಳನ್ನು ಮಾಡದೇ ಇರೋದು, ಇವುಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅನ್ನೋದೇ ಒಂದು ದೊಡ್ಡ ತಪ್ಪು. ಮೊದಲನೇದ್ದು, ನಾನೇನು ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೇನೆ ಮನೆಯಲ್ಲಿ, ಆದರೂ ಕಷ್ಟ ಬರ್ತದೆ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದೇ ದೊಡ್ಡ ತಪ್ಪು. ಪರೋಪಕಾರ ಮಾಡಬೇಕು ಅಂತ ಶಾಸ್ತ್ರ ಇದೆ, ಸುಮ್ಮನೆ ಇರು ಅಂತ ಹೇಳಿಲ್ವಲ್ಲ ನಿನಗೆ. ಸುಮ್ಮನೆ ಇರೋದೇ ತಪ್ಪು. ಒಂದೊಂದು ವಿಹಿತ ಕರ್ಮಗಳನ್ನು ಮಾಡದೇ ಇರುವುದು ಒಂದು ಅಪರಾಧ. ಶಾಸ್ತ್ರದಲ್ಲಿ ವಿಹಿತವಾದ ಸಹಸ್ರಾರು ಕರ್ಮಗಳಿವೆ, ಓದಿಯೇ ಇಲ್ಲ, ಕೇಳಿಯೇ ಇಲ್ಲ, ತಿಳಿದೇ ಇಲ್ಲ, ಮಾಡೋದಂತೂ ದೂರ ಉಳಿತು. ಅದೆಲ್ಲವನ್ನ ಮಾಡದೇ ಇರುವ ತಪ್ಪುಗಳಿವೆ. ಮಾಡಬಾರದು ಅಂತ ಹೇಳಿದ ನಿಷಿದ್ಧ ಕರ್ಮಗಳಿವೆ, ಆ ನಿಷಿದ್ಧ ಕರ್ಮಗಳನ್ನು ಮಾಡುತ್ತೇವೆ, ಅದೂ ತಪ್ಪಿದೆ. ದೇವರ ವಿಸ್ಮರಣೆ, ಅದೂ ದೊಡ್ಡ ತಪ್ಪಿದೆ. ಒಂದೇ ಎರಡೇ ಅನಂತ ಅಪರಾಧಗಳಿವೆ. ಅದನ್ನೆಲ್ಲ ದೇವರು ನೋಡಿಬಿಟ್ರೆ ನಾವು ಮಾಡೋ ಏನು ಸಣ್ಣ ಪುಟ್ಟ ದೇವರ ಸೇವೆಗಳಿವೆ, ಇದು ಲೆಕ್ಕಕ್ಕೆ ಬರೋದಿಲ್ಲ. ನೂರಾರು ಸಾವಿರಾರು ಅಪರಾಧಗಳಿದ್ದಾಗ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಯಾರು ಮಾತಾಡಿಸ್ತಾರೆ? ಯಾವತ್ತೋ ಒಂದು ದಿವಸ ಬಂದು ನಿಮಗೆ ಕುಡಿಯೋದಕ್ಕೆ ಒಂದು ಲೋಟ ನೀರು ಕೊಟ್ಟು ಮನೆಯಲ್ಲಿದ್ದ ಎಲ್ಲ ಆಸ್ತಿ ಪಾಸ್ತಿ ಕಳ್ಳತನ ಮಾಡ್ಕೊಂಡು ತೊಗೊಂಡು ಹೋದ್ರೆ, ಅಂತೂ ನೀರಂತೂ ಕೊಟ್ಟೇ ಅಲ್ಲ ಸಾಕು ಅಂತ ಯಾರಾದರೂ ಅಂತಾರ? ಆದರೆ ದೇವರ ಅಂತಾನೆ, ಇದೇ ದೊಡ್ಡ ವೈಲಕ್ಷಣ್ಯ. ಶತಮಪ್ಯಪಕಾರಾಣ ನ ಸ್ಮರತ್ಯಪಕಾರಾಣ ಶತಮಪ್ಯಾತ್ಮವತ್ತಯ. ಯಾದವಾರ್ಯರು ಅದನ್ನೇ ಪ್ರಾರ್ಥನೆ ಮಾಡ್ತಾರೆ. ದೇವಾಪರಾಧಮನವೇಕ್ಷ ಚ ವೀಕ್ಷ ಭಕ್ತಿಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಎರಡನ್ನೂ ಲಿಸ್ಟ್ ತೆಗೆದು ಎಷ್ಟು ಅಪರಾಧಗಳು ಎಷ್ಟು ಪುಣ್ಯಕರ್ಮಗಳು ಅಂತ ನೋಡಿ ತೂಕ ಮಾಡಿ ನಾನು ಫಲ ಕೊಡ್ತೇನೆ ಅಂತ ಅನ್ಲಿಕ್ಕೆ ಹೋಗಬೇಡ. ಈ ಸಾಮಾನ್ಯ ಜೀವರ ಯೋಗ್ಯತೆ ಅಷ್ಟು ದೊಡ್ಡದಲ್ಲ. ಅಪರಾಧದ ಲಿಸ್ಟನ್ನು ಮುಚ್ಚಿಟ್ಬಿಡೋದನ್ನು ಕಟ್ಟಿಟ್ಬಿಡು, ನೋಡಲೇಬೇಡ, ಇದು ಒಂದೇ ನೋಡು ಸಾಕು ಅಂತಾರೆ. ದೇವಾಪರಾಧ ಮನವೇಕ್ಷ ಚ ವೀಕ್ಷ ಭಕ್ತಿಂ. ಭಕ್ತಿಯನ್ನು ಮಾತ್ರ ನೋಡು, ಪುಣ್ಯಕರ್ಮಗಳನ್ನು ಮಾತ್ರ ನೋಡಿ ನಮ್ಮನ್ನು ಉದ್ಧಾರ ಮಾಡು ಅಂತ ಚತುರ್ಥ ಸ್ಕಂದ ಭಾಗವತದಲ್ಲಿ ಫಲ್ಗೋಪಿ ಉರುಕರೋಷಿ ಅಂತ.
ದೇವರು ಅತೀ ಸ್ವಲ್ಪ ಇದ್ದದ್ದನ್ನು ಬಹಳ ದೊಡ್ಡದನ್ನಾಗಿ ಮಾಡಿ ನೋಡ್ತಾನೆ ಅನ್ನೋದಕ್ಕೆ ನಾವು ಇಷ್ಟೆಲ್ಲ ಚೆನ್ನಾಗಿದ್ದೇವೆ. ಸಣ್ಣ ಸೇವೆ ಮಾಡಿದರೂ ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡ್ತಾನೆ, ದೊಡ್ಡದನ್ನಾಗಿ ಮಾಡಿ ನೋಡ್ತಾನೆ. ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ಸಂತಿ ಸಂತಃ ಕಿಯಂತಹ ಅಂತ. ಇನ್ನೊಬ್ಬರಲ್ಲಿರುವ ಪರಮಾಣುವಿನಷ್ಟು ಗುಣಗಳಿದ್ದರೂ ಕೂಡ ಅದನ್ನು ಪರ್ವತದಂತೆ ನೋಡುವುದು ಸಜ್ಜನರ ಲಕ್ಷಣ ಅಂತ. ಇನ್ನು ಸರ್ವೋತ್ತಮನಾದ ಆ ಭಗವಂತ ಅದೆಷ್ಟು ಕಾರುಣ್ಯದಿಂದ ದಯೆಯಿಂದ ಸಣ್ಣ ಗುಣವನ್ನು ದೊಡ್ಡದನ್ನಾಗಿ ಮಾಡಿ ನೋಡ್ತಾನೆ ಅನ್ನೋದಕ್ಕಾಗಿ ನಾವು ಇಷ್ಟು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯುವ ಆಶೆ ಇದೆ. ಇದೇ ರೀತಿ ಅಪರಾಧಗಳನ್ನೇ ಮಾಡ್ತಾ ಕುಳಿತರೆ ಅದನ್ನು ದೇವರು ಗಮನಿಸ್ತಾ ಹೋದರೆ ನಮ್ಮ ಉದ್ಧಾರವಾಗುವುದು ಸಾಧ್ಯ ಇಲ್ಲ. ಇದರ ಅರ್ಥ ಅಪರಾಧಗಳಿಗೆ ಶಿಕ್ಷೆಯೇ ಇಲ್ಲ, ಎಲ್ಲದಕ್ಕೂ ಕ್ಷಮೆ ಇದೆ, ಏನಾದರೂ ತಪ್ಪು ಮಾಡಬಹುದು ಆ ಅಭಿಪ್ರಾಯವಲ್ಲ. ಅಪರಾಧಗಳಿಗೆ ದೇವರು ಶಿಕ್ಷೆಯನ್ನು ಕೊಡ್ತಾನೆ, ಪಾಪಗಳಿಗೆ ದುಃಖ ಫಲ ಇದೆ, ನರಕವೂ ಇದೆ. ಕೊನೆವರೆಗೂ ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಿತ್ಯ ನರಕವನ್ನೂ ಕೊಡ್ತಾನೆ, ತಮಸ್ಸನ್ನೇ ಕೊಡ್ತಾನೆ. ಆದರೆ ಆ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದು ಹರಿನಾಮಸ್ಮರಣಾದಿಗಳನ್ನು ಮಾಡಿ ಭಕ್ತಿಯಿಂದ ಭಜನೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಅಪರಾಧಗಳಿಗೆ ಕ್ಷಮಾ ಮಾಡಿ ಉದ್ಧಾರ ಮಾಡುತ್ತಾನೆ ಎನ್ನುವಂತಹ ಭಗವಂತನ ಕಾರುಣ್ಯವನ್ನು ಇಲ್ಲಿ ತಿಳಿಸ್ತಾರೆ. ಇದು ಮನುಷ್ಯನಿಗೆ ಅವನ ಜೀವನದಲ್ಲಿ ತಕ್ಕ ಮಟ್ಟಿಗೆ ತನ್ನ ಪ್ರಜೆಗಳು, ತನ್ನ ಶಿಷ್ಯರು, ತನ್ನ ಸಂಬಂಧಿಕರು, ತನ್ನ ಸಹೋದ್ಯೋಗಿಗಳು, ಮಿತ್ರರು, ಬಂಧು ಬಾಂಧವರು, ಗಂಡ ಹೆಂಡತಿ, ಕೊನೆ ಪಕ್ಷ ಪರಸ್ಪರ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಅಸಮಾಧಾನಗಳಾದರೂ ಅದನ್ನು ಬಹಳ ದೊಡ್ಡದು ಮಾಡಿ ಜಗಳ ಆಡಿ ಕ್ಷಮೆ ಕೇಳಲೇಬೇಕು, ಕಾಲಿಗೆ ಬೀಳಬೇಕು, ನೀವು ಮಾಡಿದ್ದು ತಪ್ಪು, ನಿಮ್ಮ ಜೊತೆಗೇ ಇರೋದಿಲ್ಲ ಅನ್ನುವ ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ಏನೋ ಒಂದು ದುರಹಂಕಾರದ ಪ್ರವೃತ್ತಿ ಇದೆ. ಅದು ಹೋಗಬೇಕು ಅನ್ನುವುದನ್ನು ಶ್ರೀರಾಮಚಂದ್ರನಿಂದ ಕಲಿಯಬೇಕಾದದ್ದು. ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮಹತ್ಯ. ನೂರಾರು ತಪ್ಪುಗಳಾದರೂ ಕೂಡ ಒಂದೇ ಒಂದು ಗುಣ ಇದ್ದರೂ ಎಲ್ಲವನ್ನು ಮರೆಯಬೇಕು ಅಂತ ರಾಮಾಯಣ ಹೇಳುತ್ತದೆ. ನೂರಾರು ಗುಣಗಳಿದ್ದರೂ ಅದನ್ನು ಮರೆತು ಒಂದೇ ಒಂದು ಸಣ್ಣ ಮಾತಿನೊಳಗೆ ಏನಾದರೂ ವ್ಯತ್ಯಾಸ ಆದರೂ ಜಗಳ ಆಡಿಕೊಂಡು ಹೋಗುವ ಇವತ್ತಿನ ಪ್ರವೃತ್ತಿ ಇದೆಯಲ್ಲ, ಎಂತಹ ನಾಚಿಕೆ ಬರುವಂತಹ ಪ್ರವೃತ್ತಿ. ಯಾವ ಭಾರತ ದೇಶದಲ್ಲಿ ರಾಮಾಯಣದ ಅವತಾರ ಆಗಿದೆ, ರಾಮನ ಅವತಾರ ಆಗಿದೆ, ರಾಮಾಯಣದ ಸಂದೇಶ ಮೂಡಿ ಬಂದಿದೆ, ಅಂತಹ ಭಾರತದಲ್ಲಿ ಜನಿಸಿ ಎಲ್ಲಿ ಭಗವದ್ಗೀತೆಯ ಅವತಾರ ಆಗಿದೆ, ಭಾಗವತದ ಅವತಾರ ಆಗಿದೆ, ಅಲ್ಲಿ ಜನಿಸಿ ಈ ತರಹದ ಸ್ಥಿತಿಗೆ ನಮ್ಮ ಭಾರತ ದೇಶ ಹೋಗ್ತಾ ಇದೆ ಅಂದರೆ ಇದು ಶೋಚನೀಯ ಸ್ಥಿತಿ. ಎಲ್ಲ ಯುವಕರು, ಎಲ್ಲ ಯುವತಿಯರು, ಎಲ್ಲ ಹಿರಿಯರು ಇದನ್ನು ಅತ್ಯಂತ ಕಾಳಜಿಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ರಾಮಾಯಣದ ಸಂದೇಶವನ್ನು, ತಪ್ಪುಗಳನ್ನು ತಿದ್ದಿ, ತಪ್ಪುಗಳನ್ನು ಗುರುತಿಸಿ ತಿದ್ದಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಬನ್ನಿ. ಪರಸ್ಪರವಾಗಿ ಸುಖ ದುಃಖಗಳನ್ನು ಹಂಚಿಕೊಳ್ಳಿ. ಆದರೆ ಕಲಹವನ್ನೇ ಆಡಿ ದೂರ ಹೋಗಿ ಕುಟುಂಬ ವಿಚ್ಛೇದನ ಮಾಡಿ ಅಧರ್ಮದ ಮಾರ್ಗದಲ್ಲಿ ನಡೆಯುವುದು ಸರ್ವಥಾ ಬೇಡ. ಇದು ರಾಮಾಯಣದ ಸಂದೇಶವಲ್ಲ. ರಾಮಾಯಣದ ಅತಿ ದೃಢವಾದ ಸಂದೇಶ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ. ಆ ತರಹದ ಒಂದು ವಿಶಾಲವಾದ ಮನೋಭಾವ ಶ್ರೀರಾಮಚಂದ್ರನ ಅನುಗ್ರಹದಿಂದ ಎಲ್ಲರ ಮನಸ್ಸಿನಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ರೀಕೃಷ್ಣಾರ್ಪಣಮಸ್ತು.